ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಸಿಂಧು. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ನೀವು ಇರೋದು ನಿಮಗೆ ಗೊತ್ತೇ ಇದೆ, ನೋಡಿದ್ರೇ ನಾನು ಊರಲ್ಲಿದ್ದೀನಿ. ಊರಲ್ಲಿದ್ದು ಕೆಲವು ತುಂಬ ಸಿಕ್ಕಾಪಟ್ಟೆ ಫಂಕ್ಷನ್ಸ್ ಇದ್ದಾವೆ. ಹಾಗಾಗಿ ಸೊ ಫಂಕ್ಷನ್ಗೆ ಹೋಗಿರೋದನ್ನ ಕೆಲವು ಕ್ಲಿಪ್ಸ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಅಮ್ಮ ರೆಡಿಯಾಗಿದ್ದೀವಿ. ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಇವತ್ತು ಅಮ್ಮ ಮಾಡಿದ್ದು ದೋಸೆ, ಚಟ್ನಿ, ತೆಂಗಿನಕಾಯಿ ಚಟ್ನಿ ಮತ್ತು ಆಲೂಗೆಡ್ಡೆ ಕುರ್ಮಾ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋಣ ಅಂಥೇಳಿ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಮ್ಮನ ಮನೆ ಸಾಕಿರುವಂಥ ಬೆಕ್ಕುಗಳು ಎರಡೂ ತುಂಬಾ ಚೆನ್ನಾಗಿದ್ದಾವೆ. ಬ್ಲ್ಯಾಕ್ ಕಲರ್ ಅಮ್ಮ, ಇದು ಬಂದು ಮಗಳು. ಅಮ್ಮ ಮಗಳಿಗೆ ಆಗಲ್ಲ, ಹೊಡೆದಾಡಿರ್ತವೆ, ಜೊತೆಗೆ ಅಷ್ಟೇ ಮುದ್ದಾಡ್ತಿರ್ತವೆ. ನಮ್ಮ ಅಲೆಕ್ಸಾ ಬಂದಿರೋದ್ರಿಂದ ಮನೆ ಒಳಗಡೆ ಸೇರಿರಲಿಲ್ಲ. ಸೊ ಅಲೆಕ್ಸನ್ ಕರ್ಕೊಂಡು ನನ್ನ ಮಗ ವಾಪಸ್ ಹೋಗಿದ್ದಾನೆ. ಇವಾಗ ಆರಾಮಾಗಿ ಬಂದು ಮನೆ ಒಳಗಡೆ ಸೇರ್ಕೊಂಡಿದ್ದಾವೆ. ಅಲೆಕ್ಸಾ ಇರೋ ತನಕನೂ ಮನೆ ಒಳಗಡೆ ಬಂದಿರಲಿಲ್ಲ ಅವು. ಆ ಕಡೆ ಈ ಕಡೆ ಹೊರಗಡೆ ಬರೋದು, ಹೊರಗಡೆ ಊಟ ತಿನ್ಕೊಂಡು ಹಾಗೆ ಹೊರಟೋಗೋದು. ಹಾಗಾಗಿ ಎಲ್ಲಿ ವಾಸ ಮಾಡ್ತಿದ್ವೋ ಗೊತ್ತಿಲ್ಲ ಒಂದು ವಾರ. ಇದು ನಮ್ಮ ಪಕ್ಕದ ಮನೆಯಲ್ಲೇ ನಡೆದಂತಹ ಅರಿಶಿಣ ಶಾಸ್ತ್ರ, ಹಳದಿ ಶಾಸ್ತ್ರ ನಡೀತಾ ಇದೆ. ಮತ್ತು ಸಂಜೆಗೆ ಹಸೆ ಹಚ್ಚೋದು. ಇದು ಹಸೆ ಹಚ್ಚೋ ಕಾರ್ಯಕ್ರಮ. ನಾನು ತುಂಬ ವರ್ಷಗಳಾದಮೇಲೆ ಇದನ್ನೆಲ್ಲ ಶಾಸ್ತ್ರ ಅದು ಇದನ್ನೆಲ್ಲ ಅಟೆಂಡ್ ಮಾಡ್ತಿರೋದು. ನಾವು ದೂರ ಇರೋದ್ರಿಂದ ನಮ್ಮನ್ನು ಆದಷ್ಟು ಯಾರೂ ಕರೆಯೋಕ್ಕೂ ಬರ್ತಿರಲಿಲ್ಲ, ನಮಗೂ ಬರೋಕ್ಕಾಗ್ತಿರಲಿಲ್ಲ. ತುಂಬ ಕ್ಲೋಸ್ ರಿಲೇಟಿವ್ ಅಂತ ಫಸ್ಟ್ ಸರ್ಕಲ್ ರಿಲೇಟಿವ್ದು ಯಾವ್ದಾದ್ರು ಮದುವೆ ಇದ್ದರೆ ಮಾತ್ರ ನಾವು ಅಟೆಂಡ್ ಮಾಡ್ತಿದ್ದೀವಿ. ಇವಾಗ ಬೆಂಗಳೂರಲ್ಲಿ ಇರೋದ್ರಿಂದ ಏನು ಮಾಡ್ತಾರೆ, ಎಲ್ಲರೂ ಕರೀತಾರೆ. ಹಾಗಾಗಿ ಇವಾಗ ಎಲ್ಲ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಹಾಗಾಗಿ ಇದು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲರೂ, ನಮ್ಮ ದೊಡ್ಡಪ್ಪನ ಮಗಳು ಮತ್ತು ನಮ್ಮ ಕೋ ಸಿಸ್ಟರ್ಸ್ ಅಂತಲೇ ಹೇಳ್ಬೋದು. ಇವರೆಲ್ಲರೂ ನಮ್ಮ ಅತ್ತೆ ಸೊಸೆಯಂದರು, ಒಬ್ಬೊಬ್ಬರು ಇವರೆಲ್ಲರೂ ಕೋ ಸಿಸ್ಟರ್ಸು, ನಮ್ಮ ಅಮ್ಮ, ನಮ್ಮ ಅಕ್ಕಪಕ್ಕದ ಮೂರನವರು ಎಲ್ಲರೂ ಇದ್ದಾರೆ ಇಲ್ಲಿ. ಎಲ್ಲರ ಜೊತೆಯಲ್ಲಿ ಮದುವೆಗೆ ಹೊರಟಿದ್ದು. ಎಲ್ಲರೂ ಸ್ವಲ್ಪ ಕ್ಯಾಮ್ರಾ ಆನ್ ಮಾಡೋದ್ರಿಂದ ಸ್ವಲ್ಪ ಕ್ಯಾಮ್ರಾ ಶೈ ಎಲ್ರಿಗೂ, ಹಾಗಾಗಿ ಸ್ವಲ್ಪ ಇದು ಮಾಡ್ತಿದ್ದಾರೆ. ಬಟ್ ಎಲ್ಲರೂ ನಡ್ಕೊಂಡು ಬಂದ್ವಿ. ಸ್ವಲ್ಪ ಒಂದು 5 ನಿಮಿಷ ಆಗುತ್ತೆ ಬಸ್ ಸ್ಟ್ಯಾಂಡಿಗೆ. ನಡ್ಕೊಂಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಬಸ್ ಬರಬೇಕಿತ್ತು, ತುಂಬ ಹೊತ್ತಿಂದ ಇನ್ನೂ ಬರಲಿಲ್ಲ. ಹಾಗಾಗಿ ಇದು ನಮ್ಮ ದೊಡ್ಡಪ್ಪನ ಮಗಳು ಸುನೀತಾ ಅಂತ ಹೇಳಿ. ಸೊ ಕೊನೆಗೆ ಯಾವುದೇ ಕಾರಣಕ್ಕೂ ಬಸ್ಸೇ ಬರಲಿಲ್ಲ. 9:30 ಆದ್ರೂ ಬರಲಿಲ್ಲ. ಆಮೇಲೆ ಜೊತೆಗೆ ಬಸ್ ಬಂದ್ರೂ ಫ್ರೀ ಬಸ್ ಆಗಿರೋದ್ರಿಂದ ತುಂಬ ಲೇಡೀಸ್ ನೋಡಿದ್ರೇ ಕಂಡಕ್ಟರ್ಗಳು ನಿಲ್ಲಿಸೋದಿಲ್ಲ. ಕೆಲವೊಂದು ಸಲ ತುಂಬ ಸಿಟ್ಟು ಮಾಡ್ಕೊತಾರೆ. ಹಾಗಾಗಿ ಸೊ ನಾವು ಕೊನೆಗೆ ನಮ್ಮೂರದೇ ಒಂದು ಆಟೋ ಮಾಡಿಕೊಂಡು ಹೊರಟ್ವಿ ಮದುವೆಗೆ. ಇದು ಒಂದು ರೀತಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ಮೊದಲೆಲ್ಲ ನಾವೆಲ್ಲ ಊರಲ್ಲೆಲ್ಲ ಓದಬೇಕಾದ್ರೆ ಮದುವೆಗಳಿಗೆಲ್ಲ ಲಾರಿ ಮಾಡೋರು. ಅವಾಗೆಲ್ಲ ಬಸ್ ಫೆಸಿಲಿಟೀಸ್ ಇರಲಿಲ್ಲ. ಅವಾಗೆಲ್ಲ ಊರಲ್ಲಿ ಲಾರಿಗಳು ಮಾಡೋರು, ಲಾರಿಲಿ ಹತ್ಕೊಂಡು ಮದುವೆಗೆ ಹೊರಟೋಗ್ತಿದ್ವಿ. ಅದು ಒಂಥರ ತುಂಬಾ ತುಂಬ ವರ್ಷಗಳಾದಮೇಲೆ ನಾನು ಈ ರೀತಿ ಒಂದು ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಮತ್ತು ಒಂಥರ ಅದೆಲ್ಲ ಹಳೆ ನೆನಪೆಲ್ಲ ಆಯಿತು. ತುಂಬಾ ಖುಷಿ ಆಯಿತು. ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ. ಒಂದು ಆಟೋ ಮಾಡಿಕೊಂಡು ಆಟೋದಲ್ಲೆಲ್ಲ ನಿಂತ್ಕೊಂಡು ಜರ್ನಿ ಮಾಡೋದು ಎಷ್ಟು ಚೆನ್ನಾಗಿತ್ತು ಅಂದರೆ, ಸಿಕ್ಕಾಪಟ್ಟೆ ಗಾಳಿ ಅಂದರೆ ಗಾಳಿ ಮಾತ್ರ. ಬಟ್ ಆದ್ರೂ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಚೆನ್ನಾಗಿತ್ತು. ವಿಧಿಯಿಲ್ಲ, ಇನ್ನೇನು ಮದುವೆಗೆ ಹೋಗಲೇಬೇಕಾಗಿತ್ತು. ಸೊ ಹಾಗಾಗಿ ಆಟೋ ಮಾಡ್ಕೊಂಡು ಹೋದ್ವಿ. ಇವೆಲ್ಲ ಒಂಥರ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಬಿಡಿ. ಚಿಕ್ಕ ಮಕ್ಕಳಾಗಿದ್ದಾಗ ಮಾಡಿದ್ದು. ದೊಡ್ಡವರಾದ್ಮೇಲೆ ನಾವು ಕಾರು ಬಸ್ಸು ಇದರಲ್ಲೆಲ್ಲ ಓಡಾಡೋದು ಇದ್ದೇ ಇರುತ್ತೆ. ಇದೆಲ್ಲ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ನೀವು ಒಂದ್ಸಲ ಯಾವಾಗಲಾರು ಅವಕಾಶ ಸಿಕ್ಕಿದ್ರೆ ಮಿಸ್ ಮಾಡದೆ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ. ಚಿಕ್ಕದು ಅಯ್ಯೋ ಆಟೋದಲ್ಲಿ ಹೋಗ್ಬೇಕಂತ ಅನಿಸುತ್ತೆ, ಬಟ್ ಅದರಲ್ಲಿ ಸಿಗೋವಂಥ ಮಜಾನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹೊರಟ್ವಿ. ಇವಾಗ ವ್ಯಾನಿಂದ ಎಲ್ಲ ಕೆಳಗಡೆ, ಗೂಡ್ಸ್ ಆಟೋಯಿಂದ ಎಲ್ಲ ಕೆಳಗಡೆ ಇಳಿದ ಮೇಲೆ ಎಲ್ಲರೂ ಒಂದ್ಸಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಯಾರ್ಯಾರು ಇದ್ವಿ ಅಂತ ಹೇಳಿ ಮಾಡ್ಕೊಂಡಿದ್ದಂಥದ್ದು. ಇವಾಗ ಮದುವೆಗೆ ಹೋಗ್ತಿದ್ವಿ. ಮದುವೆ ಎಲ್ಲ ಮುಗೀತು. ಇವಾಗೆಲ್ಲ ಊಟ ಮುಗಿಸ್ಕೊಂಡು, ಇವರು ಅಶ್ವಿನಿ ಅಂತ, ಇವ್ರಿಗೆ ಯೂಟ್ಯೂಬ್ ಮಾಡಬೇಕು ಅಂತ ಭಾಳ ಆಸೆ ಇದೆ. ಬಟ್ ಕಾರಣಾಂತರಗಳಿಂದ ಇನ್ನೂ ಶುರು ಮಾಡಿಲ್ಲ. ಯಾವಾಗ ಶುರು ಮಾಡ್ತಾರೋ ಗೊತ್ತಿಲ್ಲ. ಶುರು ಮಾಡಿದ್ರೆ ಖಂಡಿತ ತಿಳಿಸ್ತೀನಿ ನಾನು ನಿಮಗೆ. ಈ ಚೌಟ್ರಿನಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ನಮ್ಮ ಅಮ್ಮನ್ನ ಕ್ಯಾಮ್ರಾ ಕೊಟ್ಟು ಫಸ್ಟ್ ಟೈಮ್ ಕೊಟ್ಟಿದ್ದೀನಿ ವಿಡಿಯೋ ಮಾಡಮ್ಮ ಅಂತ ಹೇಳಿ. ನಮ್ಮ ಅಮ್ಮಂಗೆ ಅಷ್ಟು ನೀಟಾಗಿ ಬರಲ್ಲ, ಯಾವುದನ್ನ ಕ್ಲಿಕ್ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತಮ್ಮ ಕೈಲಿ ಎಷ್ಟಾಗೋದೋ ಪಾಪ ಅಷ್ಟು ಪ್ರಯತ್ನ ಮಾಡಿ ನನ್ನ ಹಿಂಸೆಗೆ ತೆಗೆದಿದ್ದಾರೆ. ಸೊ ಮದುವೆ ಮುಗಿಸ್ಕೊಂಡು ಅಲ್ಲೇ ನನ್ನ ಫ್ರೆಂಡ್ ಮನೆ ಇತ್ತು. ನನ್ನ ಫ್ರೆಂಡ್ ಮನೆಗೆ ತುಂಬ ವರ್ಷ, ನನ್ನ ಕಾಲೇಜ್ ಫ್ರೆಂಡು ಶ್ರುತಿ ಅಂತ ಹೇಳಿ, ಅವಳ ಮಗಳು ಆ ಕಡೆ, ನನ್ನ ಶ್ರುತಿ ಮಗಳು. ಸೊ ನಾವು ಅಲ್ಲಿ ಮದುವೆ ಮುಗಿಸ್ಕೊಂಡು ಬನ್ನಿ ಅಂತ ಕರೆದಿದ್ದಕ್ಕೇನು ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಮನೆಗೆ ಬಂದ್ವಿ. ಮನೆ ತುಂಬ ಚೆನ್ನಾಗಿದೆ, ಹೊಸ ಮನೆ ತೊಗೊಂಡಿದ್ರು. ಸೊ ಹಾಗೆ ಮನೆಯೂ ನೋಡ್ದಂಗೆ ಆಗುತ್ತೆ. ಮತ್ತು ಸಂಜೆ ಅದೇ ಊರಲ್ಲಿ ರಿಸೆಪ್ಷನ್ ಇರೋದ್ರಿಂದ ರಿಸೆಪ್ಷನ್ನು ಮುಗಿಸ್ಕೊಂಡು ಹೋದ್ರಂಗೆ ಆಗುತ್ತೆ ಅಂತ ಹೇಳಿ ಅಲ್ಲೇ ಬಂದ್ವಿ. ತುಂಬ ಖುಷಿ ಆಯಿತು ನನಗಂತೂ. ಎಷ್ಟು ವರ್ಷಗಳಾದಮೇಲೆ ನಾವಿಬ್ಬರು ಮೀಟ್ ಮಾಡಿದ್ದು. ನಾವಿಬ್ಬರು ಮೈಸೂರಲ್ಲಿ ಜೊತೆಲೇ ಓದ್ತಾ ಇದ್ವಿ, ಒಂದೇ ಕಾಲೇಜಲ್ಲಿ. ಸೊ ಇವಾಗ ತುಂಬ ವರ್ಷಗಳು, ಅವಳ ಮದುವೆಗೂ ನಾನು ಬರೋಕ್ಕಾಗಿರಲಿಲ್ಲ. ಅವ್ರಿಗೂ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಇವಾಗ. ನೋಡಿ ನನಗಂತೂ ಹಳೆ ಫ್ರೆಂಡೇ, ಎಲ್ರಿಗೂ ಅದೇ ಅಲ್ವಾ, ಕಾಲೇಜ್ ಫ್ರೆಂಡ್ನ ಮೀಟ್ ಮಾಡಿದಾಗ ಏನೋ ಒಂಥರ ಸಖತ್ ಖುಷಿಯಾಗುತ್ತೆ, ಮಾತಾಡೋದು ಎಷ್ಟೊಂದಿರುತ್ತೆ. ಕೊನೆಗೂ ಮದುವೆನೂ ಮುಗಿಸಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಗಿತ್ತು ಅಂತ ತಿಳಿಸಿ. ಬಾಯ್.